हाँ मैं हूँ उस देश का, बैठ के ले नजारा इस ट्रैवल और फेस का। चलू ढाई ढाई चाल मैं खेल मेरा होगा ये देख लंबी रेस का। मैं चुकाऊंगा तुझे मिट्टी कर दूंगा या फिर मिट्टी में मिल जाऊंगा। पीता हाथ में वो करके दिखाऊंगा, इंडिया से हूँ खाली हाथ नहीं जाऊंगा। जब पे मगर झाड़ दूंगा तुझको मैं उखाड़ दूंगा, जहाँ से तू आया है ना वहीं तुझे गाड़ दूंगा। जमीन पे आज तुझे पछाड़ दूंगा, झंडा इंडिया का मुझे गाड़ दूंगा।
ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ರಂಗೋಲಿ ಬಿಡಿಸಿ ಹಾಸೈತ ಸರಗ ಒತ್ತಾರೆಯೊಳಗು ಹುಣ್ಣಿನ ಬೆಳಕ ಮುದ್ದಾದ ಹೂಗಳ ರೇಷಿನ ಕೆಳಕ ಲಾರಿ 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 ಕುದುರೆ ಸೂರ್ಯ ಬಂದರೆ ಬಿದಿರೆ ಹಾಡ ಮತ್ತು ತಂದರೆ ಇನ್ನು ಎಲ್ಲ ಚಿಂತೆಯು ಇನ್ನು ಲೆಕ್ಕಕ್ಕೆಂದಳು ಇನ್ನು ಎಲ್ಲ ಹಾಡೆಯು ಹೊಸದೆಂದಳು ದಿನವೂ ನಗುತ್ತ ಬರುವ ಬೆಳಕು ಕಾಣುವಾದ ಪುಣ್ಯ ಕಂಡ ಮೇಲೆ ಧನ್ಯ ಕುದುರೆಯೇರಿ ಸೂರ್ಯ ಬಂದರೆ ನಿದಿರೆ ಹಾರ ಬಂದು ತಂದರೆ ಸುರ ಸುಂದರಾಂಗನೆ ನಕ್ಕು ಬಂಗಾರ ಬಣ್ಣ ಎಲ್ಲ ಜೀವ ಜೀವನ ಈಗ ಶುರು ನೋಡಣ್ಣ ಹುಟ್ಟೋ ರಂಗು ಅಲ್ಲದೆ ಹೋಗೋ ರಂಗು ಅಲ್ಲದೆ ಎಲ್ಲ ರಂಗು
तेरी झलक सर पी शिवल्ली में नाम तक बरती तेरी झलक सर पी शिवल्ली ने नाम तक बरती तेरी झलक सर पी शिवल्ली ने नाम तक बरफी ನಾನು ಶಾಲೆಗೆ ಬಂದೆ ನೀವೇನು ಶಾಲೆ ಬರ್ತಿ ಸರಿ ಸರ ಹಂಗೆ ಮಾಡೋದಲ್ಲ ತೇರಿ ಜಲಕ ಶರಪಿ ಶ್ರೀವಲ್ಲಿ ಲೀಲಾಮರಕವರಪಿ ತೇರಿ ಜಲಕ ಶರಪಿ ಶ್ರೀವಲ್ಲಿ ಲೀಲಾಮರಕವರಪಿ ತೇರಿ ಶಕಲ ಗಂಧಿ ನಾ ಶಾಲೆಗೆ ಬಂದೆ ನಾನು ಶಾಲೆ ಬರೋ ಮನಸ್ಸ ಅದಕ್ಕಿಲ್ಲ ನಮ್ಮ ಹೂವ ಸಾಯಿ ಕಳಿಸ್ಲು ನಾನು ಶಾಲೆಗೆ ಬಂದೆ ಐ ಆಮ್ ವಿಲನ್ ನಾನು ಬಂದ್ರೆ ಮರ್ಡರ್ ಮಾಡಿಬಿಡ್ತೀನಿ ಮರ್ಡರ್ ಶಾಲೆಗೆ ಬಂದೆ ನಾನು ಬರೋಕ್ ಮುಂಚೆ ಬೇರೆ ಬಂದಲೆ ನಂದೇ ಹವ ನಂದೇ ಹವ ಸ್ಕೂಲಲ್ಲಿ ನಂದೇ ಹವ ಕ್ಲಾಸ್ನಲ್ಲಿ ನಂದೇ ಹವ ಶಾಲೆಗೆ ಬಂದೆ पुष्पा नाम सुनकर फ्लावर समझे क्या नहीं वो फायर पुष्पराज ನಾನು ಶಾಲೆಗೆ ಬಂದೆ ಅಯ್ಯೋ ಯಾಕೆ ಬಂದೆ ನಿಮ್ಗೆ ಏನು ಗೊತ್ತಿದೆ ನಾನು ಶಾಲೆಗೆ ಬಂದೆ ಗುಡ್ ಬೈ ಮಿಸ್ ಗುಡ್ ನೈಟ್ ಮಿಸ್ ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಮಿಸ್ ಗುಡ್ ನೈಟ್ ಮಿಸ್ ಗುಡ್ ಬೈ ಮಿಸ್ ಸ್ಲೀಪ್ ಅಂಡ್ ಕಮ್ ಮಿಸ್ ನಾನು ಬರ್ಬೇಡ್ರಿ ಒಬ್ರು ಏನಂತೀರಿ ಗುಡ್ ನೈಟ್ ಒಬ್ರು ಏನಂತೀರಿ ಗುಡ್ ಆಫ್ಟರ್ನೂನ್ ಏನಿದ್ ಕೊರೋನಾದಾಗ ಉಂಡ್ ಮಕ್ಕೋದಷ್ಟೇ ಕಲ್ತರಿ ಅಯ್ಯೋ ಅಯ್ಯೋ ನಿನ್ನ ಮೋಹನ್ ಅಂತ ತಲೆಯಾಗಿನ ಹೇಳಿ ತಗಲು ಪಾಪ ಟೀಚರ್ ಗುರ್ತಿಲ್ಲ ಆಮೇಲೆ ಟೀಚರ್ ಎದಕ್ಕೆ ನಗಾಕತ್ತೀರಿ ಹೇಳೋದು ಬೇಡಲ್ಲ ಟೀಚರ್ ಅವ್ರು ಹೇಳೋದು ಬೇಡ ಅನ್ನತ್ತಾರ ಬಿಡ್ರಿ ಹಾ ಎಲ್ಲ ಅನ್ಕೊಂಡ್ರೀಗ ನೀವು ಕೊರೋನಾದಾಗ ಲಾಕ್ಡೌನ್ ಟೈಮ್ದಾಗ ಎಲ್ಲಾರು ಏನೇನ್ ಮಾಡಿದ್ರಿ ಹೇಳ್ರಿ ಟೀಚರ್ ಏನಾರಿ ಲಾಕ್ಡೌನ್ದಾಗ ರೀ ಪ್ರೀ ಪ್ಯಾರೆಡ್ ಫುಲ್ ಪ್ರೋ ಆಗಿದಾರ್ರಿ ಟೀಚರ್ ಆಗಿ ಬಂದಾರ್ರಿ ಕೊರೋನಾ ಬಂದಾರಿ ಟೀಚರ್ ಏನ ಲಾಕ್ಡೌನ್ದಾಗ ರೀ ಜೀವ ಹೋಗಿ ಅದಕ್ಕೆ ಬಾಡಿ ಬಿಡ್ರಿ ಅದಕ್ಕೆ ಹಿಂಗ್ ಬಡ್ಗಿ ಕತೆ ಅದಿ ಬರೀ ಟೀಚರ್ ಏನ ಲಾಕ್ಡೌನ್ದಾಗ ರೀ ಹವಾ ಸೈಕಲ್ ಹೊಡ್ದೇನ್ರಿ ತುಂಬ ಶಾನೆ ಟೀಚರ್ ಲಾಕ್ಡೌನ್ದಾಗ ರೀ ಮಾವಿನ ಗಿಡ ನೀ ಹೇಳ್ಬೇಕಲ್ಲ ತಾಸ ಹಾಕಿ ಚಂದ್ರ ಹೋಣಿ ಟೀಚರ್ ಅವ್ರು ಹೇಳೋದ್ನ ಹೇಳ್ದಂಗೆ ಕೇಳಿ ಅವ್ನು ಲಾಕ್ಡೌನ್ದಾಗ ಮಾವಿನ ಗಿಡ ಹೈಟ್ ಕೈ ಕರ್ಕೊಂಡ ನೋಡ್ರಿ ಟೀಚರ್ ಟೀಚರ್ ನಾನು
ಲಾಕ್ಡೌನ್ದಾಗ್ರಿ ಕ್ರಿಕೆಟ್ ಆಡ್ಕೊಂಡು ತಲೆ ಹೊಡೆದು ICC ಕಳ್ಸೀನ್ರಿ. ICC ಅದು ನನಗೆ ಗೊತ್ತಿದ್ದ. ICA 20 ಬೇಲ ICA ಅಲ್ಲ ICU. ಯಾಕೆ ಕಳ್ಕೊತಿರೋ ಸಾಲಿ? ಟೀಚರಿ ನಾರಿ ಏನೋ ಮಾಡೀನ್ರಿ. ಏನ್ ಮಾಡಿದ್ವು? ಟೀಚರಿ ಒಂದು ವರ್ಷ ಟೈಮ್ ಕೊಡಿ ಬರ್ತಾ ಕೊಡ್ತೇನೆ. ಹಾ ಒಂದು ವರ್ಷ ಟೈಮ್ ಕೊಡಿ ಬರ್ತಾ ಕೊಡ್ತೇನೆ. ಆತು. ಹಾ ಈಗ ನೀವು ಆನ್ಲೈನ್ ಕ್ಲಾಸ್ದಾಗ ಹೆಂಗ ಪಾಠ ಕೇಳಿದಿರಿ ಅಂತ ನನ್ಗೆ ಗೊತ್ತಾಗಬೇಕು ಹೇಳ್ರಿ. ಹೆಂಗ್ ಸ್ಟಾರ್ಟ್ ಮಾಡ್ತೇನ್ರಿ ನೀವು ಹೇಳ್ತೀರಿ. ಒಂದ್ ಬಂದ್ ಹೊಡಿ ಹೊಡಿ ಹೋಗಿ ಹೋಗಿ ಬಣ್ಣ ಕೊಡು ಬೇಗ ಕೊಡು ಬಣ್ಣ ಕಿಡ್ತಕ್ಕ ಹೋಗಿ 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 ಬಣ್ಣ ಬಣ್ಣ ಹೋಗಿ ಹೋಗಿ ಬರೀ ಜೀವ ಬಾಡಿ ಬಿಡ್ರಿ ನೋಡ್ರಿ ನೋಡ್ರಿ ಒಂದ್ಸಲ ಹೈತಿ ಕಟ್ಟಿಗೆ ಆಗಿದ್ದ ಚಲೋ ಇತ್ತು. ಟೀಚರ್ ನಾರಿ ಲಾಕ್ಡೌನ್ದಾಗ್ರಿ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡೀನ್ರಿ. ನಾ ವಿಡಿಯೋ ಮಾಡ್ತೀನಲ್ಲ ಹ್ಯಾಂಗ್ ಮಾಡಿ ನೋಡ್ತಾನ. ಹಾ ಮಾಡ ಅಜ್ಜಿ ಜಲ್ಕ ಎಷ್ಟು ಬಂದಿದ್ದಿ ಬಸಂತಿಪ್ಪ 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 ಆತ ಪೋಸ್ಟ್ ಆತ ನಾಳೆ 3,000 ಲೈಕ್ ಬಂತ. ಟೀಚರ್ ಸೈಕಲ್ ಹೊಡೆದಿದ್ರಿ ಆನ್ಲೈನ್ ಕ್ಲಾಸ್ ಕೇಳ್ಕೊತಾನೆ. ನಿನಗೇನು ಬರಲ್ಲ ಗಪ್ಪ ಕುಂತ. ಟೀಚರ್ ಆನ್ಲೈನ್ ಕ್ಲಾಸ್ ನೋಡು ಟೀಚರ್ ನಿಲ್ಲ ಮತ್ತೆ ತಾಸು ಮಾಡ್ತೀವಿ ಮತ್ತೆ ಸೂರ್ಯ ಹುಟ್ಟು ಮುಡಿಗಿದ. ಟೀಚರ್ ಅವ್ರಿ ಲಾಕ್ಡೌನ್ದಾಗ್ರಿ ಇದನ್ನ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಮಾವಿನ ಗಿಡ ಹತ್ತಿದ್ರ ಅಂದ್ರೆ ಕೈ ಮುರ್ಕೊಂಡ್ ನಾನ್ರಿ ಇವ್ ಗಡ ನೋಡ್ರಿ ನಾನು ತೊದಲು ಆಗಿಬಿಟ್ಟನ್ರಿ. ಟೀಚರಿ ನಾ ಆನ್ಲೈನ್ ಕ್ಲಾಸ್ ಚಾಲೂ ಮಾಡ್ತೀನಿ. ಆನ್ಲೈನ್ ಕ್ಲಾಸ್ ಮೇಲೆ ಧ್ಯಾನ ಇರ್ತಿಲ್ರಿ ನಂದ ಟಿವಿ ಕಡೆ ಧ್ಯಾನ ಇರ್ತಿದ್ರಿ. T20 ಚಲೋ ಆಗಿದ್ರಿ ಅವಾಗ. ಕರೆ ಹೇಳ್ರಿ ಟೀಚರಿ ನಾ ಆನ್ಲೈನ್ ಕ್ಲಾಸ್ ಮೀಟ್ ಆಗ್ತಿರ್ಕಿಲ್ರಿ. ಒಂದು ವರ್ಷ ಟೈಮ್ ಕೊಡಿ ನಾ ಮಾಡಿ ತೋರಿಸ್ತೀನಿ ಮಾಡ್ಕೊಡ್ತೀನಿ. ನೀವು ಆನ್ಲೈನ್ ಕ್ಲಾಸ್ ಅನ್ನು ಹೇಗೆ ಕಲಿತಿದ್ದಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಈಗ ನಿಮಗೊಂದು ವಿಷಯ ಹೇಳ್ತೇನೆ, ಅದ್ರ ಬಗ್ಗೆ ನೀವು ಹೇಳ್ಬೇಕು. ಯಾವ ವಿಷಯ? ಎಂದು ಇದು ಎಂತ ವಿಷಯ? ಹೆಂಗ್ ಕೇಳುದ? ನಾವೇನ್ ಕೇಳುದ? ಬರೀ ಒಂದು ವಿಷಯ ಕೇಳಕ್ಕೆ ಇಷ್ಟೆಲ್ಲ ಪ್ರಶ್ನೆ ಮಾಡಿದೇರಿ. ಈಗ ಎಲ್ಲಾರು ಕುಂಡ್ರಿ ಕುಂಡಾಗ ಕೊಡ್ಲ ಟೀಚರ್ ಹೇಳ್ದ ಕೇಳೋಕ. ಈಗ ನಿಮ್ಗ ABCD ಬರ್ತಾವಿಲ್ಲ ಹೇಳ್ರಿ. A for apple, B for big apple, C for cheap apple, D for ದೊಡ್ಡದ ಆಪಲ್, ಈ ಪಾರ್ ಇನ್ನೊಂದು ಆಪಲ್, F for fresh apple, H for ಗೊತ್ತಿಲ್ಲ. ನಿಮಗೆ ಏನ್ ಬರ್ತಿದ್ಲ ಅಂತ ಹೇಳ್ರಿ. ಟೀಚರಿ ನಂಗ್ರಿ ಸಂಡೇ ಮಂಡೇ ಬರ್ತೈತ್ರಿ. ಹೇಳ್ಪ ಹೇಳ್ರಿ
ಹೇಳ್ತಾರೆ ಸಂಡೆ ಸಂಡೆ ಮಂಡೆ ಮಂಡೆ ಉಂಡೆ ಮಕ್ಕೊಂಡೆ ಉಂಡೆ ಮಕ್ಕೊಂಡೆ ಬೆಳಕತ್ತು ಮತ್ತ ಚಾನ ಕೊಟ್ಟಿಲ್ಲ ನಮ್ಮವ್ವ ಇನ್ನ ಟೀಚರ ಸಾಯಾಗದ್ರಿ ಯಾವಾಗ ಹೊತ್ಕೊಂಡ್ ಬಂದ್ರು ನನ್ನ ನಮ್ಮನ್ನ ಹೊತ್ಕೊಂಡ್ ಬಂದಿನಿ. ನಿಮಗೇನು ಬರಲ್ಲ, ನಿಮ್ ಹತ್ತಲ್ಲಿ ಯಾವ ಟ್ಯಾಲೆಂಟ್ ಐತಿ ಅಂತ ತೋರಿಸ್ರಿ. ಟೀಚರ್ ನನ್ನ ಕಡೆ ಹಾಡೋ ಟ್ಯಾಲೆಂಟ್ ಐತ್ರಿ. ಹಾಡ್ಪ. ಖುಷಿಯಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸಲ್ಲ ನನಸು ಮಾಡುವೆ, ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿರುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ಹಂಗಲ್ಲದ ಹಾಡ್ತಕ್ಕಲ್ಲ ನೀನ ಹಾಡ್ಬೇಡ. ಅಗು ಬಾಯ್ ಅಗು ಬಾಯ್ ಅಗು ಬಾಯ್ ಅಗು ಬಾಯ್ ಅಗು ಬಾಯ್ ಅಗು ಬಾಯ್ ಜಾನೂರಿನ ರಂಗ ಜನೈ ಅಗು ಬಾಯ್ ಅಗು ಬಾಯ್ ಅಗು ಬಾಯ್ ಬಾಯ್ ಅಗು ಬಾಯ್ ಅಗು ಬಾಯ್ ಜಾನೂರಿನ ರಂಗ ಜನೈ. ಎಲ್ಲಾರು ಚಪ್ಪಲಿ ಹೊಡೀರಿ ಅವಂಗ. ಹೊಡ್ರ ನೀವ ಎಲ್ಲ ಇದೆಂತ ಚಪ್ಪಾಳಿಯ? ಇದು ಕರೋನಾದಾಗ ಕೊಳ್ಕೊಂಡು ನ್ಯೂ ಸ್ಟೈಲ್ ರೀ ಇದು. ನಿನ್ನಂತಲ್ಲಿ ಯಾವ ಟ್ಯಾಲೆಂಟ್ ಐತಿ? ಹಲೋ ಈಗ ನೋಡ್ರಿ, ಈಗ ಬಾಡಿ ಬಿಲ್ಡರ್ ಮಾಡ್ತೇನ್ರಿ. ಬಾಡಿ ಬಿಲ್ಡರ್ ನೋಡ್ರಿ ಇದ್ದೇ ಎಬ್ಬಸ್ತು ಸಾಕು ಬಾಡಿ ಬಿಲ್ಡರ್. ಸರಿ ಬಾಡಿ ಬಿಲ್ಡರ್ ಸರಿ ಮೈಕ್ ತಡ್ಕೊ. ಭಾಷೆ ಅಲ್ಲದಿ ತೋರಿಸ್ತೇನೆ, ಒಂದೇ ಕೈಯಾಗಿದ್ದೀವಿ. ನೋಡಿ ಬಾಡಿ ಬಿಲ್ಡರ್ ಎಂದೋ ಜಿಮ್ಮ ಕಂಡಿಲ್ಲ, ಹಿಂದೂ ಐದಿಲ್ಲ ಮುಂದೂ ಐದಿಲ್ಲ, ನಾ ಎಬ್ಬಿಸಿ ಈಡಲ್ಲಿ ತಳಗ್ ತೋರಿಸ್ತೇನೆ ಹೆಂಗಿದ್ ನನ್ ಬಾಡಿ. ಎಬಸ ಇದೇಗ ಎಷ್ಟು ಅಬ್ಸಕ್ಕೆ ಏನಾಗಿತ್ತ ನಾಟಕ ಮಾಡ ಅಟ್ ಮೊದಲು ಇತ್ತಲ್ಲ, ಈಗ ಪವರ್ ಬಲಿತಿ ಎಬ್ಸಕ್ ಬರ್ತಿತ್ತು. ಅಲ್ಲಿ ಮ್ಯಾಗ ಲೌಟ್ ಬರಂಗಿಲ್ರಿ. ಅದೆಂತ? ಹಾ ತೋರ್ಸು. ಮಾಡಪ್ಪ ಕುಂಕುಮ ಕರಾಟೆ. ನಂದು ಕುಂಕುಮ ಕರಾಟೆ ರೀ ಸರ್. ಕುಂಕು ಕರಾಟೆ ಅಲ್ಲ, ಕುಂಕು ಕರಾಟೆ. ಟೀಚರ್ ಕುಂಕು ಕರಾಟೆ ಆಡೋದಿಲ್ರಿ, ಮಜ್ಗಿ ಗಿಡಸಲ್ರಿ. ಮನೆಗೆ ಬಿಟ್ಟು ಬಂದಾರ. ಮತ್ತು ಮೊಬೈಲ್ ಅನ್ನು ಹೆಚ್ಚಾಗಿ ಉಪಯೋಗಿಸಿ ಹೇಗೆ ಆಗಿದ್ದಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಶಾಲೆಯ ವಾತಾವರಣದಲ್ಲಿ ಮಕ್ಕಳ ಚಟುವಟಿಕೆಗಳು ಹಾಗೂ ಮನಸ್ಥಿತಿಯ ಕುರಿತು ಒಂದು ನಾಟಕವನ್ನು ಪ್ರದರ್ಶಿಸಿದ್ದಾರೆ. ಮಕ್ಕಳು ಮೊಬೈಲ್ನಲ್ಲಿ ಗೇಮ್ಸ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಹೀಗೆ ಮುಂತಾದವುಗಳನ್ನು ಬಳಕೆ ಮಾಡಲು ಕಲಿತು ಶಿಕ್ಷಕರು ಹೇಳುವ ಪಾಠದಲ್ಲಿ ಗಮನ ಕೊಡದೆ ತಮ್ಮ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಶಿಕ್ಷಕರು ಆನ್ಲೈನ್ ಕ್ಲಾಸ್ನಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಮಕ್ಕಳು ಆನ್ಲೈನ್ ಕ್ಲಾಸಿಗೆ ಒಂದಲ್ಲ ಒಂದು ಕಾರಣ ನೀಡಿ ಕುಳಿತುಕೊಳ್ಳುತ್ತಿರಲಿಲ್ಲ. ಇದು ಪಾಲಕರಿಗೆ ಗೊತ್ತಾಗುತ್ತಿರಲಿಲ್ಲ. ಒಂದು ಬದಲಾದ ಜೀವನ ಶೈಲಿಯು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನನ್ನ ಸ್ನೇಹಿತರು ಮಾಡಿದ ಒಂದು ನಾಟಕ ಜ್ವಲಂತ ಉದಾಹರಣೆ ಆಗಿಸಿ ಮಕ್ಕಳು ದೇಶದ ಆಸ್ತಿ, ಕುಟುಂಬ ಸಂಪತ್ತು ಎಂದು ಹೇಳಲು ಬಯಸುತ್ತೇನೆ. ಧನ್ಯವಾದ.